ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಗುಡ್ ನ್ಯೂಸ್ ಎಲ್ಲರೂ ಕೂಡ. ನಿನ್ನೆ 12 ಗಂಟೆಗೆ ನಿನ್ನೆ 2:30 ಗಂಟೆಗೆ ಏನು ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಸ್ಟಿಲ್ ಆಲ್ಮೋಸ್ಟ್ 99% ಚೆಕ್ಔಟ್ ಮಾಡ್ಕೊಂಡಿರ್ತೀರ. ಇನ್ನೂ ಕೂಡ 1% ಚೆಕ್ಔಟ್ ಮಾಡ್ಕೊಂಡಿಲ್ಲ. ಈಗ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಅದಾದ ನಂತರ ಇವತ್ತಿಂದ ವಾಪಸ್ ತಿರುಗಿ ಏನಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್. ಓಕೆ ಸರಿ, ಈಗಾಗಲೇ ಲಿಂಕ್ ಎನೇಬಲ್ ಆಗಿಬಿಟ್ಟಿದೆ. ಓಕೆ, ಕಾಣಿಸ್ತಿದೆ ನೋಡಿ, ಆಗಲೇ ಓಪನ್ ಆಗಿದೆ. ಕ್ಲೋಸ್ ಯಾವಾಗ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. 29/7/2025 ಅಂದರೆ 29ನೇ ತಾರೀಕು ಸಾಯಂಕಾಲ 5 ಗಂಟೆ ಇತ್ತು. ಬಟ್ 6 ಗಂಟೆ ತನಕ ಮುಂದೆ ಮಾಡಿದ್ದಾರೆ. ಓಕೆ, 6 ಗಂಟೆ ತನಕ ನಡೀತೈತೆ ಅಂತಂದರೆ 29ನೇ ತಾರೀಕು ಸಾಯಂಕಾಲ 6 ಗಂಟೆವರೆಗೂ ಕೂಡ ನೀವು ತಿರುಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಜಸ್ಟ್ ಈಗ ಓಪನ್ ಮಾಡ್ಕೊತೀನಿ. ನೋಡಿ ಕಾಣಿಸ್ತಿದೆ, ಇಲ್ಲೂ ಕೂಡ ಕೊಟ್ಟಾರೆ. ಬೇಕಾದರೆ ಬ್ಯಾಕ್ ಹೋಗ್ತೀನಿ, ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಬೇಕಾದರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಟೈಮ್ ಬರ್ತದೆ ನೋಡಿ. ಓಕೆ, ಇಲ್ಲಿ ಕೂಡ 6 ಗಂಟೆಯಿಂದ ಬರ್ತದೆ. ಎಕ್ಸಾಕ್ಟ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ, ನೆನಪಿರಲಿ. ಸರಿ, ನೀವು ಇಲ್ಲಿ ಮೇಲೆ ಏನೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾರೋ ಅಂತಂದ್ರೆ ಕೊನೆಯದಾಗಿ 29ನೇ ತಾರೀಕುವರೆಗೂ ಕೂಡ ಏನೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾರೋ ಅದು ನಿಮ್ಮದು ಫೈನಲ್. ಕೆಲವೊಂದು ಸ್ಟೂಡೆಂಟ್ ಅನ್ಬೋದು. ಈಗ ನೋಡಿ, ಈ ಒಂದು ಸ್ಟೂಡೆಂಟಿಗೆ ನಾನು ನಿಮಗೆ ತೋರಿಸಿದ್ನಿ ಅನ್ಸುತ್ತೆ. ನಿಮ್ಗೆ ಏನಪ್ಪ ಆಗಿತ್ತು ಅಂದರೆ ಈ ಒಂದು ಸ್ಟೂಡೆಂಟ್ಗೆ 2ನೇ ಕಾಲೇಜು ಸಿಕ್ಬಿಟ್ಟಿತ್ತು ಅಂತಂದರೆ 2ನೇ ಕಾಲೇಜು ಅಲಾಟ್ಮೆಂಟ್ ಆಗಿತ್ತು. ಬಟ್ ಇವಾಗ ಏನು ಮಾಡ್ಕೋಬೋದು, ಈ ಕಾಲೇಜ್ ಬೇಕಿದ್ರೆ ಡಿಲೇಟ್ ಕೂಡ ಮಾಡ್ಕೋಬೋದು. ಓಕೆ, ಇನ್ನೂ ಕೂಡ ಕೆಲವೊಂದಿಷ್ಟು ಕಾಲೇಜಸ್ ಬೇಕಾದರೆ ಹಾಡು ಕೂಡ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಇದನ್ನೇ ನಾವು ಎಡಿಟಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಅಥವಾ ತಿರ್ಗಿ ಆಪ್ಷನ್ ಎಂಟ್ರಿ ಏನು ಬಿಟ್ಟಿದ್ದಾರೆ ಇದನ್ನೇ ನಾನೀಗ ಲೈವ್ ಡೆಮೋ ತೋರಿಸ್ತಿದ್ದೀನಿ. ಮೀನ್ಸ್ ಏನೇನೆಲ್ಲ ಮಾಡ್ಬೋದು ಅಂತಂದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಗೆ ಈ ಒಂದು ಕಾಲೇಜ್ ಬೇಡ ಅಂತಂದರೆ ನಾನು ಈ ಒಂದು ಸ್ಟೂಡೆಂಟ್ಗೆ ಈ ಕಾಲೇಜ್ ಬೇಡ ಅಂದರೆ ಏನು ಮಾಡಬೇಕು, ಜಸ್ಟ್ ಇದನ್ನ ಕ್ಲಿಕ್ಔಟ್ ಮಾಡ್ಕೊಂಡು ಬ್ಯಾಕ್ ಕೊಟ್ಟು 0 ಕೊಟ್ಬಿಟ್ಟು ಏನು ಮಾಡ್ಬೋದು, ನಾನು 0 ಕೊಟ್ಟು ಅಪ್ಡೇಟ್ ಏನಾದರೂ ಕೆಳಗಡೆ ಕೊಟ್ಟರೆ ಆ ಕಾಲೇಜ್ ಆಟೋಮೆಟಿಕ್ ಡಿಲೀಟ್ ಆಗ್ತದೆ. ಓಕೆ, ಸೊ ನಾನು ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಅದು ಇರಲಿ, ಅವ್ನು ಬೇಕಾಗಿದೆ. ಸೊ ಹಂಗೆ ನಾನು ಎರಡು ಅಂತಲೇ ಇಟ್ಕೊಂಡಿರ್ತೀನಿ. ಲೈಕ್ ನನಗೆ ಬೇರೆ ಒಂದು ಯಾವುದೋ ಕಾಲೇಜ್ ಬೇಡಪ್ಪ. ಓಕೆ, ನಾನು ಫಾರ್ ಎಕ್ಸಾಂಪಲು ಈಗ ನನಗೆ ಈಗ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡಬೇಕು. ಬಟ್ ನನಗೆ ಸದ್ಯಕ್ಕೆ ಒಂದು ಕಾಲೇಜಿಗೆ ಇಷ್ಟ ಇಲ್ಲ, ನಾನು ಡಿಲೀಟ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ಕೋಬೇಕಂತಂದರೆ ನೋಡಿ, ಈಗ ಇಲ್ಲಿ ಏನು ಲೈಕ್ ಎಕ್ಸಾಂಪಲ್ ಈಗ ತೋರಿಸ್ತಿದ್ದೀನಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಈ ಒಂದು ಕಾಲೇಜ್ ಏನಾದರೂ ನನಗೆ ಬೇಡಪ್ಪ. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ 0 ಕೊಡ್ಕೊತೀನಿ. ಈ ಒಂದು ಕಾಲೇಜ್ ಬೇಡ ಅನ್ನೋಕ್ಕೆ ಏನು ಮಾಡ್ತೀನಿ, 0 ಕೊಡ್ತೀನಿ. ಜಸ್ಟ್ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ನೋಡಿ, ಬೇಕಾದರೆ ಈ ಒಂದು ಕಾಲೇಜ್ ಕೋಡ್ ನೆನ್ಪಿಟ್ಕೊಂಡಿರ್ಬೇಕಾದ್ರೆ E160 CS ಅಂತ ಇದೆ, E1660 ಅಂತ ಇದೆ. ಅದನ್ನ ನಾನು ಏನು ಮಾಡ್ಕೊತೀನಿ ಅಂತಂದರೆ ಅಪ್ಡೇಟ್ ಅಂತ ಕೊಟ್ಟರೆ ಈಗ ಏನಾಗ್ತದೆ, ಅದು ಆಟೋಮೆಟಿಕ್ಲಿ ಅಪ್ಡೇಟೆಡ್ ಆಗಿಬಿಟ್ಟು ಆ ಒಂದು ಕಾಲೇಜ್ ಏನಾಗ್ತದೆ, ಡಿಲೀಟ್ ಆಗ್ತದೆ. ಓಕೆ, ಲೈಕ್ ಈಗ ತೋರಿಸ್ತೀನಿ. ಬೇಕಾದ್ರೆ ಕೆಳಗಡೆ ಹೋಗಿಬಿಟ್ಟು ಎಲ್ಲಿ ಎಷ್ಟಿತ್ತು. ಓಕೆ, ಆಪ್ಷನ್ ಅಪ್ಡೇಟೆಡ್ ಆಗಿರ್ತದ. ಓಕೆ, ಕೊನೆಯದಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಏನಿತ್ತು ಇಲ್ಲಿ 160 ಇತ್ತಲ್ವ, ಅದು ಹೋಗಿದೆ, ಬೇರೆ ಬಂದೈತೆ. ಅಂದರೆ ನೀವು ಏನು ಬೇಕಾದರೂ ಈಗ ಬೇಕಾದರೆ ಡಿಲೀಟ್ ಕೂಡ ಆ್ಯಡ್ ಮಾಡ್ಬೋದು ಅಥವಾ ರೀಅರೇಂಜ್ ಕೂಡ ಮಾಡ್ಬೋದು. ಲೈಕ್ ಎಕ್ಸಾಂಪಲ್ ಈಗ ಈ ಒಂದು ಸ್ಟೂಡೆಂಟ್ಗೆ ಇದು ಕಾಣಿಸ್ತಿದಲ್ವ ಅಂತಂದರೆ ಇದೇನಿದೆ ರೀಅರೇಂಜ್, ಇದು ಮೇಲೆ ಕೆಳಗೆ ಮಾಡ್ಬೇಕಂತಂದರೆ ಹೋಗ್ಬಿಟ್ಟು ನನಗೆ ಈ ಲೈಕ್ ಎಕ್ಸಾಂಪಲ್ಗೆ ಏನು ಮಾಡ್ತೀನಿ ಅಂತಂದ್ರೆ ನಾನೀಗ ರೀಅರೇಂಜ್ ಮಾಡ್ತೀನಿ. ಓಕೆ, ಇದನ್ನು ನಾನು ಎಷ್ಟು ಮಾಡ್ಬೇಕಂತಂದರೆ 247 ಮಾಡ್ಬೇಕು ನಾನು. ಸೊ ಹಂಗಾಗಿ 47 ಕೊಡ್ತೀನಿ. ಆ್ಯಂಡ್ ಕೆಳಗಡೆ ಇರೋದು ಏನು ಮಾಡಬೇಕು, ನಾನು 246 ಮಾಡಬೇಕಪ್ಪ ಅಂತಂದರೆ ಇದ್ರ ಕೆಳಗಡೆ ಹೋಗ್ತೀನಿ, ಅದನ್ನ 246 ಕೊಡ್ಲಿಕ್ಕೆ ಹೋಗ್ತೀನಿ. ಓಕೆ, ನಾನೇನು ಮಾಡ್ಕೊತೀನಿ, ಈಗ ಬ್ಯಾಕ್ ಹೋಗ್ಬಿಟ್ಟು 246 ಕೊಡ್ತೀನಿ. ಅಂತಂದ್ರೆ ಇಲ್ಲಿ ಏನಾಗ್ತದೆ ಅಂದರೆ ಇದು ಮೇಲೆ ಇದು ಕೆಳಗಡೆನೂ ಕೂಡ ಮಾಡ್ಕೊಬೋದು. ಒಂದು ಪ್ರಿಯಾರಿಟಿ ಕೂಡ ಚೇಂಜಸ್ ಕೂಡ ಮಾಡ್ಕೊಬೋದು. ಅಪ್ಡೇಟ್ ಅಂತ ಕೊಡಿ, ಜಸ್ಟ್ ಅಪ್ಡೇಟ್ ಅಂತ ಕೊಟ್ಟರೆ ಮತ್ತೆ ಅಪ್ಡೇಟೆಡ್ ಆಗ್ತದೆ. ಅಂದರೆ ನಾನು ಇಲ್ಲಿ ಏನು ಮಾಡಿದೆ, ಒಂದು ಕಾಲೇಜ್ ಡಿಲೀಟ್ ಮಾಡಿದೆ, ಒಂದು ಕಾಲೇಜ್ನ ಬೇಕಾದರೆ 1-2 ಕಾಲೇಜ್ನ ಏನು ಮಾಡಿದೆ, ರೀಅರೇಂಜ್ ಮಾಡ್ಕೊಂಡೆ. ಬೇಕಾದ್ರೆ ಕೆಳಗಡೆ ತೋರಿಸ್ತೀನಿ ನಿಮ್ಗೆ ಬೇಕಾದರೆ. ಓಕೆ, ಕಾಣಿಸ್ತಿದೆ ನೋಡಿ, ಈ 150 ಏನಿತ್ತು 246 ಇತ್ತು, ಈಗ 47 ಮಾಡ್ಕೊಂಡಿದ್ದೀನಿ. ಇದು 248 ಇತ್ತು, ಇದು 159, ಈಗ 246 ಮಾಡ್ಕೊಂಡಿದ್ದೀನಿ. 247 ಇತ್ತಲ್ಲ ಮೊದಲು, ಅದನ್ನ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಈಗ 248 ಇಲ್ಲ, ಯಾಕಂದರೆ ನಂಬರ್ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲ ನಾನು ಕೆಲವೊಂದಿಷ್ಟು ಬರ್ದಾರೆ, ನಾನು ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡಬೇಕಂತಂದರೆ ಜಸ್ಟ್ ಅದೇ ಸೇಮ್ ಆಪ್ಷನ್ ಎಂಟ್ರಿ ಮೊದಲು ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಹೋಗಬೇಕು. ಇಂಜಿನಿಯರಿಂಗಲ್ಲಿ ಹೋಗಿ ನಿಮ್ಗೆ ಯಾವ ಕೋರ್ಸಸ್ ಬೇಕು, ಲೈಕ್ ನಾನು ಕೋರ್ಸಸ್ ಮೇಲೆ ಹೋಗ್ಕೊತೀನಿ. ಕೋರ್ಸಸ್ ಮೇಲೆ ಹೋದಾಗ ನಿಮ್ಗೆ ಯಾವ ಕೋರ್ಸ್ ಬೇಕು. ಓಕೆ, ಲೈಕ್ ಎಕ್ಸಾಂಪಲ್ ಈಗ ಏನು ಮಾಡಿದೆ, ನಾನು ಕೆಳಗಡೆ ಯಾವ್ದು ಹಾಕ್ಕೊಂಡಿದ್ದೀನಿ ಅಂತಂದರೆ ಓಕೆ ತೋರಿಸ್ತೀನಿ ಒಂದು ನಿಮಿಷ ಎಕ್ಸಾಂಪಲ್ಗೋಸ್ಕರ. ಓಕೆ ವೇಟ್, ನಾನು ತೀರಾ ಕೆಳಗಡೆ ಬಂದುಬಿಟ್ಟು ಏನು ಮಾಡಿದ್ದೀನಿ ಅಂತಂದ್ರೆ ನಾನು CS ಹಾಕ್ಕೊಂಡಿದ್ದೀನಿ. ಸೊ ಹಂಗೆ ನಾನು CS ಹೋಗ್ತೀನಿ. ಓಕೆ, ನಾನು ಇವಾಗ ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟಲ್ಲಿ CS ಕ್ಲಿಕ್ ಮಾಡ್ಕೊತೀನಿ. ಕೋಡ್ ಕರೆಕ್ಟ್ ಇರಲಿ, CS ಅಂತ ಇರಲಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನಾನು ಕ್ಲಿಕ್ ಮಾಡಿಕೊಂಡ್ರೆ CS ಕಾಲೇಜಸ್ ಯಾವುದಾದ್ರೂ ಬಿಟ್ಟಿದ್ರೆ ನನಗೆ ಇಲ್ಲಿ ಶೋ ಆಗ್ತದೆ ನೋಡಿ. ಇಷ್ಟೊಂದು ಕಾಲೇಜಸ್ನ ಬಿಟ್ಟಿದ್ದೀನಿ. ನಾನು ಈ ಹೊಸದಾಗಿ ಆ್ಯಡ್ ಮಾಡಬೇಕಪ್ಪ ಅಂತಂದರೆ ನೀವು ಪ್ರಿಯಾರಿಟಿ ಕೂಡ ಎಷ್ಟಾದರೂ ಕೊಡ್ಬೋದು, ಇಲ್ಲಿರುವಂಥದ್ದೇ ಫಸ್ಟ್ ಕೊಡ್ಬೋದು ನಿಮಗೆ. ಓಕೆ, ಸೊ ಈಗ ನಾನು ಈಗ 248 ಹಾಕ್ಕೊಂತೀನಿ ಸದ್ಯಕ್ಕೆ ಬೇಕಾಗಿರೋದು. ಸೊ ಯಾವುದಾದ್ರೂ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಏನು ಮಾಡ್ತೀನಿ, ಎಕ್ಸಾಂಪಲ್ ತೋರಿಸ್ಲಿಕ್ಕೆ ನಾನು ಯಾವುದಾದ್ರು ಹಾಕೋಲ್ಲ, ಎಕ್ಸಾಂಪಲ್ ತೋರಿಸ್ಲಿಕ್ಕೆ ನಿಮ್ಗೆ ಯಾವುದಾದ್ರೂ ಹಾಕ್ಕೊಂಡು ತೋರಿಸ್ತೀನಿ. ಲೈಕ್ ಎಕ್ಸಾಂಪಲ್ಗೆ ಇದನ್ನೇ ಅಂದ್ರೆ ವಾಪಸ್ ಡಿಲೀಟ್ ಮಾಡ್ಕೊತೀನಿ. ನಾನು ಬೇಕಾದ್ರೆ 248 ಹಾಕ್ಕೊಂಡು 248 ಹಾಕ್ಕೊಂಡಿದ್ದೀನಿ. ಏನು ಮಾಡಬೇಕು, ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಏನು ಕಾಣಿಸ್ತಿದೆ, ಈ ಒಂದು ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಕಾಲೇಜು 248ರಲ್ಲಿ ಹೋಗಿಬಿಟ್ಟು ಆ್ಯಡ್ ಆಗ್ತದೆ. ಅಂತಂದರೆ ಇದು ಪ್ಯೂರ್ಲಿ ಬಂದುಬಿಟ್ಟು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ದಂಗೆ. ಈ ಥರ ನೀವು ಏನೆಲ್ಲ ಮಾಡ್ಕೊತಿರೋ ಅಂದರೆ 248 ನನಗೆ ಬಂದಿರಲೇಬೇಕೀಗ ಅದು. ಓಕೆ ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈಗ ತಾನು ಹಾಕ್ಕೊಂಡಿರೋದು 248ಕ್ಕೆ ಬಂದು ಆ್ಯಡ್ ಆಗೈತೆ. ಸೊ ಇದು ಬೇಡ ಅಂದ್ರೆ ವಾಪಸ್ ನೀವು ಮಾಡ್ಕೋಬೋದು, ಡಿಲೀಟ್ ಕೂಡ ಮಾಡ್ಕೋಬೋದು. ಓಕೆ
ಸರಿ ಇದು ನಾನೇನು ಮಾಡ್ಕೊತೀನಿ, ಹೊಸ್ದಾಗಿ ಆ ಒಂದು ಕಾಲೇಜಸ್ನ ಏನು ಮಾಡ್ಕೊತೀನಿ, ನಾನು ಡಿಲೀಟ್ ಮಾಡ್ಕೊತೀನಿ ಅಂತಂದು 248 ಇತ್ತಲ್ವ, ಅದನ್ನೇನು ಮಾಡ್ಕೋಬೇಕು, ಡಿಲೀಟ್ ಮಾಡ್ಬೇಕು ನಾನು. ಓಕೆ, ಡಿಲೀಟ್ ಮಾಡೋಕೆ ಏನೆಲ್ಲ ಸಿಂಪಲ್ಲಾಗಿ ಏನು ಮಾಡ್ತೀನಿ, ನಾನು 0 ಕ್ಲಿಕ್ ಮಾಡ್ಕೊತೀನಿ. ನಾನು ಏನು ಮಾಡ್ಕೊತೀನಿ, ಅಪ್ಡೇಟ್ ಅಂತ ಕೊಟ್ಟರೆ ಅದೇನಾಗ್ತದೆ, ಆಟೋಮೆಟಿಕ್ಲಿ ಅದು ಡಿಲೀಟ್ ಆಗ್ತದೆ. ಸೊ ನಿಮ್ಮ ಒಂದು ಪ್ರಿಯಾರಿಟಿ ಯಾವುದು ಬೇಕಿತ್ತೋ ಆ ರೀತಿಯಾಗಿ ಹೊಸದಾಗಿ ಈಗ ನಿಮ್ಗೆ ಅರ್ಥ ಆಗಿರ್ತದೆ. ಈಗ ನೋಡಿ, ಈ ಒಂದು ಸ್ಟೂಡೆಂಟ್ಗೆ 2ನೇ ಕಾಲೇಜ್ ಸಿಕ್ಕಿತ್ತು. ಸೊ ಹಂಗಾಗಿ ಅವ್ನು ಏನು ಮಾಡ್ಕೊತಾನೆ, ಈಗ ಅನಿಸುತ್ತೆ ಅವನಿಗೆ, ಸೊ ನನಗೆ ಟಾಪ್ ಕಾಲೇಜ್ ಹಾಕೋಬೇಕು ಪ್ರಿಯಾರಿಟಿಗೆ, ನಾನು ಸದ್ಯ ಸುಮ್ಮನೆ ಗೌರ್ಮೆಂಟ್ ಕಾಲೇಜ್ ಏನೇನು ಹಾಕೊಂಡ್ಬಿಟ್ಟಿದ್ದೀನಿ, ಸರಿಯಾಗಿ ಹಾಕ್ಕೊಂಡಿಲ್ಲ ಅಂತಂದು ಅವ್ನು ಚೇಂಜಸ್ ಮಾಡ್ಕೊತಾನೆ. ಸೊ ಹಂಗಾಗಿ ಈಗ ಅವನಿಷ್ಟೆಲ್ಲ ಹಾಕೊಂಡ್ರು ಅವನೇನು ಸೇಫ್ಟಿ ಇದ್ದಾನೆ, ಯಾಕಂದರೆ ಆರಾಮ್ಸೆ ಸಿಗುತ್ತೆ ಗೊತ್ತು. ಬಟ್ ಈಗ ಪ್ರಿಫರೆನ್ಸ್ ಹೆಂಗೆ ಕೊಡ್ತಾನೆ ಅಂತಂದರೆ, ಅವನಿಗೆ ಗೊತ್ತಿರಲಾರ ಮೊದಲು ಆಪ್ಷನ್ ಎಂಟ್ರಿ ಮಾಡಿಬಿಡ್ದ, ಸುಮ್ಮನೆ ರ್ಯಾಂಡಮ್ ಆಗಿಬಿಟ್ಟು ಯಾವ್ದು ಸಿಗ್ತೋದೋ ಸುಮ್ಮನೆ ಹಾಕ್ಕೊಂಡು ಹೋಗ್ಬಿಟ್ಟ. ಇವಾಗ ಏನು ಮಾಡ್ಕೊತಾನೆ, ಅವನು ಚೆನ್ನಾಗಿರೋ ಕಾಲೇಜ್ನ ಪ್ರಿಫರೆನ್ಸ್ ಒಂದು ಕೊಡ್ತಾನೆ. ಮೀನ್ಸ್ ಲೈಕ್ ಎಕ್ಸಾಂಪಲ್ಗೆ ಯಾವುದಾದ್ರು ಒಂದು ತೊಗೊಂಡ್ರಪ್ಪ, ಒಂದು ಯಾವುದೋ ಎಕ್ಸಾಂಪಲ್ ಈಗ ಪೆಸ್ ಕಾಲೇಜು ಮತ್ತು RV ಕಾಲೇಜು ಇವನ್ನೆಲ್ಲ ಫಸ್ಟ್ ಪ್ರಿಫರೆನ್ಸ್ 1 2 3 ಕೊಡ್ಕೊಂಡು ಹೋಗ್ತಾನೆ. ರಿಮೈನಿಂಗ್ ಇವನ್ನೆಲ್ಲನೂ ಕೂಡ ಸೆಕೆಂಡ್ ಕೊಡ್ತಾನೆ. ಸೊ ಅಂದರೆ ಆಪ್ಷನ್ ಎಂಟ್ರಿ ಏನು ಮಾಡ್ತಾನೆ ಅಂತಂದರೆ ರೀಅರೇಂಜು, ಡಿಲೇಟು, ಮಾಡಿಫೈ ಇವನ್ನೆಲ್ಲನೂ ಕೂಡ ಮಾಡ್ಕೊತಾನೆ. ಸೊ ಇನ್ಮೇಲೆ ಎಲ್ಲಿವರೆಗೂ ಕೂಡ ಮಾಡ್ಕೊತಾನೆ, ಅಪ್ ಟು ನಿಮಗೆ 29 6 PM ಕೂಡ ನೀವು ಈ ಥರ ಮಾಡ್ಬೋದು. ಓಕೆ, ಸೊ ಈ ಥರ ಮಾಡತಕ್ಕಂಥದ್ದಕ್ಕೆ ಇದನ್ನೇನು ಕರಿತೀವಿ, ಎಡಿಟ್ ಅಂತ ಕರಿತೀವಿ ನಿಮಗೆ. ಓಕೆ, ಅದಾದ ತಕ್ಷಣ ಲಾಗೌಟ್ ಕೊಡಿ. ಓಕೆ, ಲಾಗೌಟ್ ಕೊಡಬೇಕಾಗತ್ತಾ, ಯಾಕಂದರೆ ಕೆಲವೊಂದು ಟೈಮ್ ಎರರ್ ಬರ್ತದೆ. ಅಪ್ ಟು ನೀವು ಎಲ್ಲಿವರೆಗೂ ಕೂಡ ಮಾಡ್ಬೋದು. ಈ ಸದ್ಯಕ್ಕೆ ತೋರಿಸ್ತಲ್ಲ, ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಅನ್ನೋಕ್ಕೋಸ್ಕರ ಅಲಾಟ್ಮೆಂಟ್ ತೋರಿಸ್ತಿಲ್ಲ. ರಿಯಲ್ ಅಲಾಟ್ಮೆಂಟ್ ಬಂದ ಮೇಲೆ ಇಲ್ಲಿ ಯಾವ ಕಾಲೇಜ್ ಅಂತ ತೋರಿಸುತ್ತೆ, ಅದಾದ ತಕ್ಷಣ ಅಡ್ಮಿಷನ್ ಪ್ರೊಸೆಸ್ಸು ಎಲ್ಲನೂ ಕೂಡ ನೆಕ್ಸ್ಟ್ ಇರ್ತದೆ. ಓಕೆ, ಅಪ್ ಟು ಈಗ 29 ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಆ್ಯಂಡ್ ಇದಕ್ಕೆ ತಕ್ಕಂಗೆ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.